18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನವನ್ನ ವ್ಯಯಿಸಿ ಇವತ್ತು ವಸತಿ ನಿಲಯಗಳನ್ನ ನಿರ್ಮಾಣ ಮಾಡುತ್ತೆ. ಆದರೆ ಆ ವಸತಿ ನಿಲಯಗಳು ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಗುತ್ತಿವೆ ಅನ್ನೋ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರ್ತದ್ದು. ಯಾಕಂದ್ರೆ ಗಡಿ ಜಿಲ್ಲೆ ಬೀದರ್ ಮೊದಲೇ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ. ಈ ಒಂದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯಿಂದ ಹೈಟೆಕ್ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಹಾಸ್ಟೆಲ್ ನಿರ್ಮಾಣಗೊಂಡು 2 ವರ್ಷ ಕಳೆದರೂ ಕೂಡ ಇನ್ನೂ ಉದ್ಘಾಟನೆಗೊಂಡಿಲ್ಲ. ಹಾಗಿದ್ರೆ ಅದು ಯಾವ ಕಾಲೇಜ್ಗೆ ಸೇರಿದಿರ್ತಕ್ಕಂಥ ಹಾಸ್ಟೆಲ್ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ಏನು ವಸತಿಯುಕ್ತ ಸರ್ಕಾರಿ ಪದವಿ ಕಾಲೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯಿಂದ 2020-21ನೇ ಸಾಲಿನಲ್ಲಿ ಏನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಪದವಿ ಕಾಲೇಜು ಮತ್ತು ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹೈಟೆಕ್ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಏನು 2023ರಲ್ಲಿ ಸರ್ಕಾರಿ ಪದವಿ ಕಾಲೇಜು ಆರಂಭಗೊಂಡಿರ್ತಕ್ಕಂಥದ್ದು. ಆರಂಭಗೊಂಡ್ರೂ ಕೂಡ ಹಾಸ್ಟೆಲ್ ಮಾತ್ರ ಇನ್ನೂ ಆರಂಭಗೊಂಡಿಲ್ಲ. ಅಂದರೆ ಇದಕ್ಕೆ ಉದ್ಘಾಟನೆ ಭಾಗ್ಯನೇ ಸಿಕ್ಕಿಲ್ಲ. ಬೀದರ್ ಜಿಲ್ಲೆಯಲ್ಲಿ ವಸತಿಯುಕ್ತ ಸರ್ಕಾರಿ ಪದವಿ ಕಾಲೇಜು ಇರೋದು ಇದು ಗೋಡಂಪಳ್ಳಿಯಲ್ಲಿರ್ತಕ್ಕಂಥ ಒಂದೇ ಒಂದು ಕಾಲೇಜು. ಆದರೆ ಇದೇ ಒಂದು ಕಾಲೇಜಿನ ಹಾಸ್ಟೆಲ್ಗಳು ಈಗ ಇನ್ನೂವರೆಗೆ ಆರಂಭ ಆಗಿಲ್ಲ. ಕಾಲೇಜು ದಾಖಲಾತಿ ಸಂಖ್ಯೆಯು ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನು ವಸತಿ ಇದ್ದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾತಿ ಆಗುತ್ತೆ. ಆದರೆ ವಸತಿ ನಿಲಯಗಳು ಇದ್ರೂ ಕೂಡ ಆರಂಭಗೊಳ್ಳದ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಕಾಲೇಜು ದಾಖಲಾತಿಗೆ ಮೀನಾಮೇಷವನ್ನು ಎನಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ನಗರದಲ್ಲಿ ಇರ್ತಕ್ಕಂಥ ಕಾಲೇಜುಗಳ ದಾಖಲಾತಿ ಏನು ಪ್ರವೇಶವನ್ನು ಪಡಿತಾ ಇರತಕ್ಕಂಥದ್ದು. ಗೋಡಂಪಳ್ಳಿಯಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆರಂಭದಲ್ಲಿ ಏನು ದಾಖಲಾತಿ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಯಾಕಂದರೆ ಆರಂಭದಲ್ಲಿ 350 ಇದ್ದಂಥ ದಾಖಲಾತಿ ಸಂಖ್ಯೆ ಈಗ 146ಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಇದು ಇನ್ನಷ್ಟು ಕುಸಿಯುವ ಒಂದು ಆತಂಕ ಈಗ ಅಲ್ಲಿನ ಪ್ರಾಚಾರ್ಯರದು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳು ದಿನನಿತ್ಯ ಓಡಾಡೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ, ಮತ್ತು ಬಸ್ಸಿನ ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹಾಸ್ಟೆಲ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿರ್ತಾರೆ. ಆದರೆ ಆ ಹಾಸ್ಟೆಲ್ಗಳೇ ಇವತ್ತು ಇಲ್ಲ ಅಂದಾಗ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲಿಕ್ಕೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ. ಹಾಗಿದ್ರೆ ದಾಖಲಾತಿ ಪದವಿ ಕಾಲೇಜ್ಗೆ ಆಗ್ತಾ ಇರತಕ್ಕಂಥ ದಾಖಲಾತಿ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಸ್ವತಃ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಚಾರ್ಯರೇ ಹೇಳಿದ್ದಾರೆ. ಹಾಗಿದ್ರೆ ಅವರು ಯಾವ ಆತಂಕವನ್ನ ಹೊರಗೆ ಹಾಕಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ. 2020ಗೆ ಮುಕ್ತಾಯ ಆಗಿದೆ. 2021ರಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ. ಹೊಸ ಕಾಲೇಜ್ ಪ್ರಾರಂಭ ಆಗಿರೋದು 2020-21ರಿಂದ 2 ವರ್ಷ ನೌಬಾದ್ನಲ್ಲಿ ನಡೆಸಿದ್ದಾರೆ ಕಾಲೇಜು. 2021, 21, 22 ಆನಂತರ 23ಕ್ಕೆ ಇಲ್ಲಿ ಬಂದು ಶಿಫ್ಟ್ ಆದಮೇಲೆ ಕಾಲೇಜು ನಡೀತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕೂಡ 350 ಇತ್ತು ಪ್ರಾರಂಭದಲ್ಲಿ. ಇವತ್ತು ಹಾಸ್ಟೆಲ್ ಪ್ರಾರಂಭ ಆಗದೇ ಇರೋದಕ್ಕೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ BA, BSc, BCom 146 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಹಾಸ್ಟೆಲ್ ಸಲುವಾಗಿ ನಾವು ಕೂಡ ಬಹಳಷ್ಟು ಹೆಡ್ ಆಫೀಸಿಗೆ ಪತ್ರ ಬರೆದಿದ್ದೀವಿ. ಅವರು ಕೂಡ ಡಿಸೆಂಬರ್ನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರಿ ಪದವಿ ಕಾಲೇಜು ಪ್ರಾಚಾರ್ಯರ ಮಾತಾಗಿರ್ತಕ್ಕಂಥದ್ದು. ಏನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಗ್ರಾಮೀಣ ಮಟ್ಟದಲ್ಲೇ ಒಂದು ಪದವಿ ಕಾಲೇಜನ್ನು ನಿರ್ಮಾಣ ಮಾಡಿದೆ. ಅದರ ಜೊತೆಗೆ ಹಾಸ್ಟೆಲನ್ನು ಕೂಡ ನಿರ್ಮಾಣ ಮಾಡಿದೆ. ಆದರೆ ಕಾಲೇಜ್ ಏನೋ ಆರಂಭ ಆಗಿದೆ, ಆದರೆ ಹಾಸ್ಟೆಲ್ ಮಾತ್ರ ಇನ್ನೂವರೆಗೆ ಆರಂಭ ಆಗಿಲ್ಲ. ಇದನ್ನು ಏನು ಈಗಾಗಲೇ ಹಾಸ್ಟೆಲ್ ಪ್ರಾರಂಭದ ಕುರಿತಂತೆ ಕಾಲೇಜಿನ ಪ್ರಾಚಾರ್ಯರು ಕೂಡ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೂಡ ಪತ್ರವನ್ನು ಬರೆದು, ಅಂದರೆ ಏನು ಹಾಸ್ಟೆಲನ್ನು ಹಸ್ತಾಂತರ ಮಾಡಿಕೊಂಡು ಹಾಸ್ಟೆಲನ್ನು ಮುನ್ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ. ಸರ್ಕಾರ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೂ ಕೂಡ ಸೂಚನೆಯನ್ನು ನೀಡಿದೆ ಅಂತೆ. ಆದರೆ ಅದ್ಯಾಕೋ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಹಾಸ್ಟೆಲನ್ನು ಪ್ರಾರಂಭ ಮಾಡಲಿಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ, ಮತ್ತು ಶಿಕ್ಷಣಕ್ಕೂ ಕೂಡ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಕೂಡ ಇರೋದಿಲ್ಲ. ಗ್ರಾಮೀಣ ಭಾಗದ ಮಕ್ಕಳು ನಗರ ಪ್ರದೇಶಕ್ಕೆ ಬಂದು ಕಲಿಯೋದಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಶಿಕ್ಷಣ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಲೇಜು ಹಾಸ್ಟೆಲ್ ನಿರ್ಮಾಣ ಮಾಡಿದರೆ ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ? ಹಾಸ್ಟೆಲ್ ಆರಂಭ ಮಾಡದೇ ಇದ್ದರೆ ಯಾಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಸರ್ಕಾರ ಈ ಒಂದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕು? ಯಾಕೆ ಅಧಿಕಾರಿಗಳು ಈ ಒಂದು ಕಟ್ಟಿರ್ತಕ್ಕಂಥ ಹಾಸ್ಟೆಲನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಬಾರ್ದು?
ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಕಟ್ಟಿರ್ತಕ್ಕಂಥ ಹಾಸ್ಟೆಲ್ ಇವತ್ತು ಪಾಳು ಬಿದ್ದು ಹೋಗ್ತಾ ಇದ್ರು ಕೂಡ ಯಾಕೆ ಉದ್ಘಾಟನೆಗೆ ಮೀನಾಮೇಷ ಎನಿಸ್ತಾ ಇದ್ದಾರೆ? ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು, ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇನ್ನು ಪದವಿ ಕಾಲೇಜಿನ ಹಾಸ್ಟೆಲ್ಗಳು ಏನಿದೆ, ಹೈಟೆಕ್ ಹಾಸ್ಟೆಲ್ಗಳು ಬರ್ತಕ್ಕಂಥ ಶೈಕ್ಷಣಿಕ ವರ್ಷದಿಂದ ಆರಂಭಗೊಳ್ಳಲಿ ಅಂತ ಇಲ್ಲಿನ ಜನರ ಒಂದು ಆಶಯ ಆಗಿರ್ತಕ್ಕಂಥದ್ದು. ಇಷ್ಟು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.